ನಮ್ ದೋಸ್ತ ಕರ್ದ್ ಎಲ್ರಿಗೂ ಐಸ್ ಕೊಡ್ಸ್ತಾ ಇದ್ದಾನೆ ಅಂತ ಗಾಬರಿ ಆಗ್ಬಿಡ್ರಿ. ಕೊನೆವರೆಗೂ ವಿಡಿಯೋ ನೋಡ್ರಿ. ನಾನು ನಮ್ ದೋಸ್ತರು ಸೀದಾ ಲಾರಿ ಏರ್ಬಿಟ್ಟು ಇವತ್ ಮದುವೆಗೆ ಹೋಗ್ತಾ ಇದೀವಿ. ಯಾವ ಊರ್ ಅಂತ ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡ್ರಿ. ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಇದನ್ನಲ್ಲ, ಇವ್ನು ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಯಾರಿಗ. ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂತ ಅಲ್ಲಿಂದ ಗಾಡಿಗೆ ಡೀಸೆಲ್ ಹಾಕ್ಸ್ಬೇಕಂತ ಹೇಳಿ ಹೋಗ್ಬೇಕಂತ ಹೋದ್ವಿ. ಆಲ್ರೆಡಿ ಡೀಸೆಲ್ ಹಾಕ್ಸಕ್ ರೆಡಿ ಆಗ್ಬಿಟ್ಟಿದ್ದ ಡ್ರೈವರ್. ಎಲ್ರಿಗೂ ಅಲ್ಲಿಂದಾನೆ ಹೇಳ್ಕೊಂಡು ನಾನು ಲಾರಿ ಒಳಗತ್ತೆ. ನಮ್ ದೋಸ್ತರೆಲ್ಲ ನೋಡ್ರಿ ಪಾಠಕ್ಕೆ ಹೆಂಗ್ ಕುಂತ್ಬಿಟ್ರು, ಜೀವದಾಶೆ ಬಿಟ್ಟು ಕಾಶೆ. ಆಮೇಲೆ ಎಲ್ರು ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ನಮ್ ದೋಸ್ತ ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಇವ್ನಿದ ನೋಡ್ರಿ ಎಲ್ರ ಮೇಲೂ ಬರೀ ಬೀಳದೆ ಇವನ್ ಕೆಲ್ಸ. ಸಾಂಗ್ ಹಚ್ಚಿದ್ದಾನು ಎಲ್ರ ಮೇಲೆ ಬೀಳಕ್ ಸ್ಟಾರ್ಟ್ ಮಾಡಿದ್ದಾನು. ಆಮೇಲೆ ಇನ್ನೊಬ್ಬ ದೋಸ್ತ ಇದಾನ ನೋಡ್ರಿ, ಹೆಂಗ್ ಮಾಡ್ತಾನ ನೋಡ್ರಿ ಅವ್ನ್ ಕಾಮಿಡಿ. ನೋಡ್ರಿ ಇಲ್ಲಿ ಒಬ್ರು ಜಾನಪದ ಪ್ರೇಮಿಗಳಿದಾರೆ, ಎಷ್ಟ್ ಚೆನ್ನಾಗಿ ಸಾಂಗ್ ಆಡ್ತಾರೆ. ನೋಡ್ರಿ ನಮ್ ದೋಸ್ತರು ನಾವೆಲ್ಲರೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ವಿ. ಇವ್ನಿಗೆ 2 ಲಕ್ಷ ರೂಪಾಯಿ ಅಂತ ಹೇಳ್ರಿ ನಮ್ ದೋಸ್ತರೆಲ್ಲರೂ ರೇಗಿಸ್ತಾ ಇದಾರೆ. ಆಮೇಲೆ ಡ್ರೈವರ್ ಗಾಡಿ ಸೈಡ್ಗೆ ಹಾಕ್ತಾ ಎಲ್ರು ರಿಸಸ್ಕಂತ ಹೋದ್ರು. ನೋಡ್ರಿ ಈಗ ನಮ್ ಡ್ರೈವರ್ ಟನಲ್ ಬರುತ್ತೆ, ಎಷ್ಟು ತಿಂಡಿ ಮೇಲೆ ಆರ್ ನೋಡಿತಾರೆ ಎಲ್ಲ ಡ್ರೈವರ್. ನೋಡ್ರಿ ಇಲ್ಲಿ ಒಂದ್ 6 ನೋಡಿ. ಅಲ್ಲಿಂದ ಹೊಸಪೇಟೆ ಡ್ಯಾಮ್ ನೆಲ್ಲ ನೋಡ್ಕೊಂಡ್ವಿ. ಹೊಸಪೇಟೆ ಡ್ಯಾಮ್ ಎಲ್ಲ ಬರದಾಗ್ಬಿಟ್ಟಿದೆ. ಅಲ್ಲಿಂದ ಸೀದಾ ಮದುವೆ ಊರಿಗೆ ಬಂದ್ ನಾವು ನಮ್ ದೋಸ್ತರೆಲ್ಲರೂ ಇಳ್ದೇ ಬಿಟ್ವಿ ಗಾಡಿಯಿಂದ. ಅಲ್ಲಿಂದ ಎಲ್ರು ಕೈಕಾಲ್ ಮುಖ ತಕೊಂಡು ಸೀದಾ ಮದುವೆ ಕಡೆ ಹೊರಟ್ವಿ. ನಾನು ನಮ್ ದೋಸ್ತ ಇಬ್ರು ಅಲ್ಲಿಂದ ಸೀದಾ ಬಂದವ್ರೆ ಊಟಕ್ಕೆ ಹೋಗ್ಬಿಟ್ವಿ. ಸೀದಾ ನಮ್ ದೋಸ್ತರೆಲ್ಲರೂ ಸೀದಾ ತಾಟ್ ಕಡೆ ಹೋಗ್ತಾ ಇದ್ರು. ನಮ್ ದೋಸ್ತ ಬಂದ್ ತಾಟ್ ಕೊಟ್ಟ. ಮತ್ತೆ ಅಲ್ಲಿಂದ ಸೀದಾ ಪಾಳ್ಯಕ್ ಬಂದ್ವಿ. ನಾವು ಪಾಳ್ಯದಲ್ಲಿ ಹೋಗ್ಬಿಟ್ಟು ಸೀದಾ ಗೊದಿಗಿ ಅನ್ನ ಸಾರನ್ನ ಇಡ್ಸ್ಕೊಂಡು ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನೋಡ್ರಿ ನಮ್ ದೋಸ್ತರು ನಮ್ಗಿನ ಮುಂಚೆ ಬಂದ್ಬಿಟ್ಟು ಹೆಂಗ್ ಊಟಕ್ಕೆ ಕುಂತಿದ್ರು, ನಮ್ಮನ್ ಬಿಟ್ಟು ಕುಂತಾ ಇದಾರೆ. ನನ್ ಮಕ್ಳಿಗೆ ಒಂದ್ ಚೂರು ಕರೆನೇನದೇ ಇಲ್ಲ. ಈ ಊರ ಹೆಸರು ಬಂದು ಏಣಿಗೆ ಅಂತ ಹೇಳಿ, ಇಲ್ಲೇ ಮದುವೆ ಇದ್ದಿದ್ದು. ಊಟ ಮಾಡ್ಬಿಟ್ಟು ಸೀದಾ ಬಂದ್ ನಮ್ ದೋಸ್ತರು ನಾವೆಲ್ಲರೂ ಸಾಮಾನ್ ಇಳ್ಸಕ್ ಸ್ಟಾರ್ಟ್ ಮಾಡೇ ಬಿಟ್ವಿ. ಮದ್ವೆ ಗಂಡು ಹೆಣ್ಣಿಗೆ ಸಾಮಾನ್ ಕೊಡಕ್ ಸ್ಟಾರ್ಟ್ ಮಾಡೇ ಬಿಟ್ವಿ. ಇವ್ನೇನ್ ಕರ್ದ್ಬಿಟ್ಟು ಎಲ್ರಿಗೂ ಐಸ್ ಕೊಡ್ಸ್ತಾ ಇದಾನಂತ ಗಾಬರಿ ಆಗ್ಬಿಡ್ರಿ. ಯಾಕಂದ್ರೆ ಸಾಮಾನ್ ಇಳಿಸಿದ್ಮೇಲೆ ಖುಷಿ ಅಂತ ಕೊಟ್ಟಿರೋ ಹಣದಲ್ಲಿ ಇವ್ನು ಐಸ್ ಕೊಡ್ಸ್ತಾ ಇರೋದು. ಇವ್ನ ರಕ್ತಲ್ಲ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಎಲ್ರಿಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.